ಜಗತ್ತಲ್ಲೇ ನಾನು ಪ್ರಥಮ ವ್ಯಕ್ತಿ ಆ ರೆಕಾರ್ಡ್ ಮಾಡಿದ್ದು ಕರ್ನಾಟಕದ ಹುಡುಗ. ಏನು ವಿಶೇಷ ಈಗ ನೀವು ಮಾಡಿದ್ರಲ್ಲ, ಸುಮ್ಮನೆ ಈಜಿದ್ರ ಹೇಗೆ ಅದು? ಸುಮ್ಮನೆ ಅಲ್ಲ ಸರ್, ನಾನು ನೆಟ್ಟಲ್ಲ ನಾನು ಡೆಲಿನ್ ಮಂತರ ನೋಡಿದ್ರೆ 83 ಇದೆ, 83 ಕಟ್ಟೆಗೇರಿ ಇದೆ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸ್ವಿಮ್ಮಿಂಗ್ ಅಲ್ಲಿ. ಆದ್ರೆ ಈ ತರ ಲಾಕ್ ಮಾಡಿ ಈಜಿದ್ದು ಯಾರಿಲ್ಲ. ಆ ತರ ಒಂದು ಸ್ಪೆಷಲ್ ಮಾಡಿ ಈಜ್ಬೇಕಂತ ಒಂದು ಮನ್ಸಾಯ್ತು. ಅದ್ರದ್ದು ನನಗೆ ಧೈರ್ಯದಿಂದ ನಾನು ಮಾಡಿದೆ. ನೀವು ಈ ವರ್ಲ್ಡ್ ರೆಕಾರ್ಡ್ ಗೀಜೋಕ್ ಮುಂಚೆ ಎಷ್ಟು ಸಲ ಹಿಂದ್ಗಡೆ ಕೈ ಲಾಕ್ ಮಾಡ್ಕೊಂಡು ಈಜಿದ್ರಿ? ನಾನು ಅದು ಲಿಮ್ಕಾ ನ್ಯಾಷನಲ್ ರೆಕಾರ್ಡ್ ಮಾಡುವಾಗ ಮಾಡಿದ್ದೆ ನಾನು. ಅದು ಸೇಂಟ್ ಮೇರಿ ಸಾಲಿನ ಮಲ್ಪೆ ಬೀಚ್, ಅದು ಸಕ್ಸಸ್ ಆಯ್ತು. ಅದು ಸಕ್ಸಸ್ ಅದು ನನ್ನ ಫ್ರೆಂಡ್ ಒಬ್ರು ಅದು ಎಲ್ಲ ರೆಕಾರ್ಡ್ ಎಲ್ಲ ಅವ್ರು ಲಂಡನಿಗೆ ಕಳಿಸಿ ಕೊಟ್ಟಿದ್ದಾರೆ. ಅವ್ರದ್ದು ಲೆಟ್ರ್ ಬಂತು ನನಗೆ, ಭಾಳ ಖುಷಿ. ಲೆಟ್ರ್ ಬಂದೇ ಭಾಳ ಖುಷಿ ಆಯಿತು. ಆದ್ರೆ ಅವ್ರು ಹೇಳಿದ್ರು ಆ ಥರ ಎಲ್ಲ ಕಳಿಸ್ರೆ ಆಗಲ್ಲ, ಅದಕ್ಕೆ ಪ್ರೊಸೀಜರ್ ಇದೆ, ನೆಕ್ಸ್ಟ್ ಟ್ರೈ ಮಾಡಿ ಅಂತ ಅವ್ರ ಮೇಲೆ ಮಾಡಿದ್ದಾರೆ. ನೀವು ಜನ ಕೈ ಬಿಚ್ಚಿ ಕಾಲು ಬಿಚ್ಕೊಂಡ್ರೆ ಈಜೊಡೆಯೋದು ಕಷ್ಟ, ಈ ಕೈ ಹಿಂದೆ ಕಟ್ಕೊಂಡು ಹೆಂಗೆ ಈಜೊಡಿದ್ರಿ? ನನಗೊಂದು ಕಾನ್ಫಿಡೆನ್ಸ್ ಇದೆ ಮಾಡ್ತೆ ಅಂತೇಳಿ. ಅದು ಚಾಲೆಂಜಲ್ಲೇ ಮಾಡಿದ. ಈಗ ಇಲ್ಲಿ ಬ್ಯಾಕ್ ವಾಟರ್ ಸ್ವಿಮ್ಮಿಂಗ್ ಪೂಲ್ ಕೆರೆಲೆಲ್ಲ ಆಗಲ್ಲ, ಅಲ್ಲೂ ಕರೆಂಟ್ ವಾಟರ್ ಇರುತ್ತೆ, ಅದನ್ನೆಲ್ಲ ಫೇಸ್ ಮಾಡಬೇಕು. ಯೋಸ್ ಬರುತ್ತೆ, ಉಪ್ಪು ನೀರು ಮುಂಗೊಳಗೆ ಹೋಗುತ್ತೆ. ಅದ್ರಲ್ಲಿ ನನ್ನ ಕಾನ್ಫಿಡೆನ್ಸ್ ಇದು ಮಾಡ್ತೇನೆ, ಸಕ್ಸಸ್ ಆಯ್ತು. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ನೀವು ಮಾಡಿದ್ರಿ. ಅದಕ್ಕೂ ಮುಂಚೆ ನಾನು ಫಸ್ಟ್ ರೆಕಾರ್ಡ್ ಮಾಡಿದ ಕ್ಲಾಕ್ ಮಾಡಿ ಅಲ್ಲ, ಖಾಲಿ ಫ್ರೀ ಸ್ಟೈಲಲ್ಲಿ 40 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಿದೆ. 40 ಕಿಲೋಮೀಟರ್ 6 ಗಂಟೆ ಒಳಗಡೆ ಸಮುದ್ರ ಅಂಗರಕಟ್ಟೆ ಅಳಿವೆ, ಸೇಂಟ್ ಮೇರಿಸ್ ದ್ವೀಪ, ಕಡಪಟ್ಟಿ ಮುಟ್ಟತನ ಕಂಟಿನ್ಯೂ. 19 ಸಕ್ಸಸ್ ಆಯ್ತು. ಅದ ನಂತರ ಸುನಾಮಿ ಬರೋ ಟೈಮಲ್ಲಿ 2004ರಲ್ಲಿ ಗಂಗೊಳ್ಳಿಂದ ಮಲ್ಪೆ ತನಕ ಈಜಿದೆ. ಅದೆಷ್ಟು ದೂರ? ಅದು ಅಂದಾಜಲ್ಲಿ ಹಾಕಿದ್ದು 11.5 ಗಂಟೆ 80 ಕಿಲೋಮೀಟರ್. 80 ಕಿಲೋಮೀಟರ್. ಬೆಳಿಗ್ಗೆ 5:30ಗೆ ಇಳಿದಿದೆ, ಸಾಯಂಕಾಲ 5 ಗಂಟೆ ಆಗಿದೆ. ಹೇಳಲೇ ಇಲ್ಲ ಸಮುದ್ರದಿಂದ? ಹೇಳಿಲ್ಲ, ಕಂಟಿನ್ಯೂ 11.5 ಗಂಟೆ. ಹೌದಾ?